ನನ್ನ ಎಲ್ಲ ಟಿ ಇ ಟಿ, ಜಿ ಪಿ ಎಸ್ ಟಿ ಆರ್, ಎಫ್ ಡಿ ಎ, ಎಸ್ ಡಿ ಎ, ಎಚ್ ಎಸ್ ಟಿ ಆರ್, ಆರ್ ಆರ್ ಬಿ ಹೀಗೆ ಎಲ್ಲ ತರಹದ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ಗಳ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ಏನಪ್ಪ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂತಹ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಿರ್ತಕ್ಕಂತಹ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ನ ಕೆಲವು ಅಂಶಗಳನ್ನು ಏನು ಮಾಡೋಣ ಅಂತಂದ್ರೆ ಗಮನಿಸೋಣ. ಅದರೊಳಗಡೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಂಗೆ ಬೇಸಿಕ್ ಕೆಲವೊಂದಿಷ್ಟು ವಿಷಯಗಳು ನಮಗೆ ಗೊತ್ತಿರಬೇಕು. ಏನು? 5 ಆಫ್ ದ ಲೆಟರ್ಸ್ ಇನ್ ದ ಇಂಗ್ಲೀಷ್ ಅಲ್ಫಾಬೆಟ್ ಆರ್ ಓವೆಲ್ಸ್. ನೋಡಿರಿ, ಇಂಗ್ಲೀಷ್ನಲ್ಲಿ ಬರ್ತಕ್ಕಂತಹ ಅಲ್ಫಾಬೆಟ್ಗಳಲ್ಲಿ ಏನಪ್ಪ ಅಂತಂದ್ರೆ 5 ಸ್ವರಗಳನ್ನು ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ತೀವಿ. ಅವು ಯಾವಪ್ಪ ಅಂತಂದ್ರೆ ಎ, ಇ, ಐ, ಓ, ಯು. ಈ 5 ಲೆಟರ್ಸ್ಗಳು ಏನಪ್ಪ ಅಂತಂದ್ರೆ ನಾವು ಓವೆಲ್ಸ್ ಅಂತೇಳಿ ಕರಿತೀವಿ. ಇನ್ನು ಉಳಿದಿರ್ತಕ್ಕಂತಹ ದ ರಿಮೈನಿಂಗ್ 21 ಲೆಟರ್ಸ್ ಆರ್ ಕಾನ್ಸೋನನ್ಸ್. ನೋಡಿ, ಇನ್ನು ಉಳಿದಿರ್ತಕ್ಕಂತಹ 21 ಲೆಟರ್ಗಳಿಗೆ ನಾವೇನಂತೇಳಿ ಕರಿತೀವಪ್ಪ ಅಂತಂದ್ರೆ ಕಾನ್ಸೋನನ್ಸ್ ಅಂತೇಳಿ ಕರಿತೀವಿ. ಅವು ಯಾವುವು ಅಂತಂದ್ರೆ ಒಂದು ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಓ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ಫಿ, ಎಕ್ಸ್, ಜಡ್. ಇವ 21 ಲೆಟರ್ಗಳು ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಅವುಗಳಿಗೆ ಕಾನ್ಸೋನೆಂಟ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮುಂದುವರೆದು ಏನಪ್ಪ ಅಂತಂದ್ರೆ 2 ವಿಶೇಷವಾಗಿರ್ತಕ್ಕಂತಹ ಲೆಟರ್ಗಳು ಯಾವುವು? ಒಂದು ಎ ಮತ್ತು ಒಂದು ಐ. ಇವೆರಡೂ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಟ್ ವರ್ಡ್ಸ್ಗಳು ಅಂತೇಳಿ ಕರಿತೀವಿ. ಕಾನ್ಸ್ಟಿಟ್ಯೂಟ್ ವರ್ಡ್ಸ್ಗಳು ಅಂತಂದ್ರೆ ಎ ಅನ್ನುವಂಥದ್ದು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಶಬ್ದವಾಗಿ ಗುರುತಿಸ್ತದೆ. ಐ ಅಂತಕ್ಕಂಥದ್ದು ಕೂಡ ಒಂದು ಪರ್ಟಿಕ್ಯುಲರ್ ಆಗಿ ಶಬ್ದವಾಗಿ ಗುರುತಿಸ್ತದೆ. ಸರ್, ವರ್ಡ್ ಹೆಂಗೆ ಆಗುತ್ತೈತಿ ರೀ? ಐ ಅಂದರೆ ನಾನು, ನಾನು ಅಂದರೆ ಐ. ನೋಡಿರಿ, ಐ ಅಂತಕ್ಕಂಥದ್ದು ಒಂದು ಶಬ್ದವಾಗಿ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ. ಎ ಮ್ಯಾನ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಸಂಖ್ಯೆಯನ್ನು ಅಥವಾ ಒಂದು ವ್ಯಕ್ತಿಯನ್ನು ಸೂಚಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಹೀಗಾಗಿ ಎ ಮತ್ತು ಐ ಎರಡೂ ಕೂಡ ಕಾನ್ಸ್ಟಿಟ್ಯೂಟ್ ವರ್ಡ್ ಅಂತೇಳಿ ಏನು ಮಾಡ್ತೀವಿ ಅಂತಂದ್ರೆ ಅವುಗಳನ್ನು ನೋಡ್ತೀವಿ. ಇನ್ನು ಮುಂದುವರೆದು ಇಂಗ್ಲೀಷ್ ಅಲ್ಫಾಬೆಟ್ ಈಸ್ ಬೇಸ್ಡ್ ಆನ್ ದ ಲ್ಯಾಟಿನ್ ಸ್ಕ್ರಿಪ್ಟ್ which is the basic set of letters common to the various alphabets originating from the classic Latin alphabet. ನೋಡಿರಿ, ಇಂಗ್ಲೀಷ್ ಅಲ್ಫಾಬೆಟ್ ಸ್ಕ್ರಿಪ್ಟ್ ಅಂತಕ್ಕಂಥದ್ದು ಲ್ಯಾಟಿನ್ ಸ್ಕ್ರಿಪ್ಟ್ನಿಂದ ಏನಾಗೈತಿ ಅಂತಂದರೆ ಇಲ್ಲಿ ತೆಗೆದುಕೊಳ್ತೀವಿ. ಇನ್ನು ಬೇಸಿಕ್ ಲೆಟರ್ ಅಂತಕ್ಕಂಥದ್ದು ನೋಡಿರಿ, ಬೇಸಿಕ್ ಲೆಟರ್ ಅಂತಕ್ಕಂಥದ್ದು ಕ್ಲಾಸಿಕ್ ಲ್ಯಾಟಿನ್ದಿಂದ ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಆಲ್ಫಾಬೆಟ್ನಿಂದ ತೆಗೆದುಕೊಳ್ತೀವಿ. ನೋಡಿ, ಈ 2 ಅಂಶಗಳನ್ನು ಇಲ್ಲಿ ನಾವು ಇಂಗ್ಲೀಷ್ನೊಳಗಡೆ ಗಮನಿಸಬಹುದು. ಇನ್ನು ಮುಂದುವರೆದ ನಾವಿಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ಗೆ ಸಂಬಂಧಿಸಿದಂಗೆ ಏಕವಚನ ಮತ್ತು ಬಹುವಚನ ಅಂತಕ್ಕಂಥದ್ದು. ಏಕವಚನ ಮತ್ತು ಬಹುವಚನ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂಗೆ ನೋಡೋದಾದರೆ ದೇರ್ ಆರ್ 2 ಟೈಪ್ಸ್ ವರ್ಡ್ಸ್ ಇನ್ ಇಂಗ್ಲೀಷ್. ನೋಡಿ, 2 ರೀತಿಯಾಗಿರ್ತಕ್ಕಂಥ ವರ್ಡ್ಗಳದ. ಒಂದು ಸಿಂಗ್ಯುಲರ, ಇನ್ನೊಂದು ಪ್ಲೂರಲ್ಲ. ಸಿಂಗ್ಯುಲರ್ ಅಂತಂದ್ರೆ ಏಕವಚನ, ಪ್ಲೂರಲ್ ಅಂತಂದ್ರೆ ಬಹುವಚನ ಅಂತಕ್ಕಂಥದ್ದು. ಹಾಗಾದರೆ ಈ ಏಕವಚನಗಳನ್ನು ಬಹುವಚನಗಳನ್ನಾಗಿ ಬದಲಾಯಿಸುವಾಗ ಏನೇನು ನಿಯಮಗಳದಾವ ಅನ್ನೋದನ್ನು ನಾವಿಲ್ಲಿ ರೂಲ್ಸ್ ಮುಖಾಂತರವಾಗಿ ಗಮನಿಸಬೇಕಾಗ್ತೈತಿ. ನೋಡಿರಿ, ರೂಲ್ಸ್ ಏನು ಹೇಳ್ತೈತಿ ಅಂತಂದ್ರೆ ಇಲ್ಲಿ A singular words ends in S, H
ಸಿ ಎಚ್ ಎಸ್ ಎಚ್ ಎಕ್ಸ್ ಐ ಮತ್ತು ಓ. ನೋಡಿರಿ, ಯಾವ ಏಕವಚನ ಶಬ್ದಗಳು ಎಸ್, ಸಿ ಎಚ್, ಎಸ್ ಎಚ್, ಎಕ್ಸ್, ಐ, ಓದಿಂದ ಕೊನೆಗೊಳ್ತಾವಲ್ಲ ಆ ಒಂದು ಏಕವಚನದ ಶಬ್ದಗಳಿಗೆ ಎಸ್ ಅಂತಕ್ಕಂತಹ ಬಹುವಚನದ ಶಬ್ದವನ್ನು ಪದವನ್ನು ಹಚ್ಚಿ ಅದನ್ನು ಬದಲಾವಣೆ ಮಾಡಿಕೊಳ್ಬೇಕು. ಉದಾಹರಣೆಗೆ ಆ್ಯಸ್ ನೋಡ್ರಿ, ಎಸ್ ಬಂದದ, ಎಸ್ನಿಂದ ಕೊನೆಗೊಂಡದ. ಹೀಗಾಗಿ ಇಲ್ಲಿ ಹಚ್ಚುವಾಗ ನಾವು ಪ್ಲೂರಲ್ದಾಗ ಎಸ್ ಹಚ್ಚಿವಿ, ನೋಡ್ತಾ ಇರಬೇಕು. ಆಮೇಲೆ ಕ್ಲಾಸ್, ಎಸ್ ಬಂದದ, ಕ್ಲಾಸ್ ಎಸ್ನಿಂದ ಕೊನೆಗೊಂಡದ. ಇಲ್ಲಿ ನೋಡ್ರಿ ಎಸ್ ಅದ, ಇಲ್ಲಿ ಎಸ್ನಿಂದ ಕೊನೆಗೊಂಡದ. ಹೀಗಾಗಿ ನಾವು ಪ್ಲೂರಲ್ ಮಾಡುವಾಗ ಎಸ್ ಹಚ್ಚಿವಿ, ಕ್ಲಾಸಸ್. ಇಂಚ್ ನೋಡ್ರಿ, ಸಿ ಎಚ್ ಬಂದದ, ಇಂಚೀಸ್. ಟ್ಯಾಕ್ಸಸ್, ಮ್ಯಾಂಗೋಸ್ ಅಂಥೇಳಿ. ಇನ್ನು ಎರಡನೇ ನಿಯಮ ಏನು ಹೇಳ್ತೈತಿ ಅಂತಂದ್ರೆ, ಇಫ್ ದ ಲಾಸ್ಟ್ ಲೆಟರ್ ಆಫ್ ದ ಸಿಂಗ್ಯುಲರ್ ನೌನ್ ಎಂಡ್ಸ್ ಇನ್ ವೈ ಫಾಲೋವಿಂಗ್ ಬೈ ಆ್ಯಂಡ್ ಓವೆಲ್ಸ್ ದೆನ್ ಆ್ಯಡ್ ಜಸ್ಟ್ ಎಸ್ ಟು ಫ್ರಮ್ ಪ್ಲೂರಲ್ಸ್. ಅಂದರೆ ಏಕವಚನದ ವಾಯ್ ಅಂತಕ್ಕಂಥ ಶಬ್ದ ಯಾವ ಪದದಿಂದ ಕೊನೆಗೊಳ್ತದಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಎಸ್ ಪ್ರತ್ಯಯನ ಹಚ್ಚಬೇಕು. ಜೊತೆಗೆ ಇನ್ನೊಂದು ಅಂಶವನ್ನು ಗಮನ ಇಟ್ಕೊಳ್ಬೇಕು. ಇಲ್ಲಿ ಪರ್ಟಿಕ್ಯುಲರ್ ಕೊಟ್ಟರೆ ಓವೆಲ್ಸ್ ನೋಡ್ರಿ, ವಾಯ್ ಹಿಂದ್ಗಡೆ ಏನಾದರೂ ಓವೆಲ್ಸ್ ಶಬ್ದಗಳು ಲೆಟರ್ಸ್ಗಳು ಬಂದಿದ್ದವು ಅಂತಂದ್ರೆ ಅಲ್ಲಿ ನೋಡ್ರಿ, ಉದಾಹರಣೆಗೆ ಇಲ್ಲಿ ಬೈ ಅಂತೇಳಿ ಕರಿತೀವಿ. ಇಲ್ಲಿ ಎ ಅನ್ನುವಂಥದ್ದು ಓವೆಲ್ಸ್ ಅದ, ವಾಯ್ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಸಿಂಗ್ಯುಲರ್ ಎಲ್ನಲ್ಲಿ ಎಂಡ್ ಆಗ್ಯದ. ಹೀಗಾಗಿ ನಾವು ಪ್ಲೂರಲ್ ಮಾಡುವಾಗ ಏನು ಮಾಡಿವಿ ಅಂತಂದ್ರೆ BAY ಎಸ್ ಹಚ್ಚಿವಿ. ವಾಯ್ ಅನ್ನೋದ್ರಲ್ಲಿ ನೋಡ್ರಿ, ಓ ಅನ್ನೋದು ಓವೆಲ್ಲ, ಹೀಗಾಗಿ ಎಸ್ ಹಚ್ಚಿದ್ದೀವಿ. ಟಾಯ್ನಲ್ಲೂ ಕೂಡ ಓ ಅನ್ನುವಂಥದ್ದು ಓವೆಲ್ಲ, ಹೀಗಾಗಿ ಟಾಯ್ಸ್ ಹಚ್ಚಿವಿ. ವ್ಯಾಲಿ ಅಂತಕ್ಕಂಥದ್ರೊಳಗೆ ಎಸ್ ಬರ್ತದೆ, ಹೀಗಾಗಿ ವ್ಯಾಲೀಸ್ ಅಂತಕ್ಕಂಥದ್ರಲ್ಲೂ ಕೂಡ ನಾವಲ್ಲಿ ಅನ್ನುವಂಥದ್ದು ಸಿಂಗ್ಯುಲರ್ ಏನೈತಿ ಅಂತಂದ್ರೆ ಅಲ್ಲಿ ಓವೆಲ್ಸ್ ಐತಿ. ಹೀಗಾಗಿ ಅಲ್ಲಿ ನಾವೇನು ಮಾಡೀವಿ ಅಂತಂದ್ರೆ ಎಸ್ ಹಚ್ಚಿದ್ದೀವಿ. ಇನ್ನು ಮೂರನೇ ನಿಯಮ ಏನು ಹೇಳ್ತದೆ ಅಂದ್ರೆ ಸಿಂಗ್ಯುಲರ್ದಲ್ಲಿ, ಫ್ಯಾನ್ ದ ಲಾಸ್ಟ್ ಲೆಟರ್ ಆಫ್ ದ ಸಿಂಗ್ಯುಲರ್ ವರ್ಡ್ ಎಂಡ್ಸ್ ಇನ್ ವೈ ಆ್ಯಂಡ್ ಫಾಲೋ ಬೈ ಎನಿ ಕಾನ್ಸೋನೆಂಟ್ ದೆನ್ ರಿಮೂವ್ ದ ವೈ ಆ್ಯಂಡ್ ಆ್ಯಡ್ IS. ಏನು ಹೇಳ್ತೈತಿ? ಏಕವಚನ ಪದದ ಕೊನೆಯ ಅಕ್ಷರವು ವಾಯ್ನಲ್ಲಿ ನೋಡ್ರಿ, ಏಕವಚನ ಪದದ ಕೊನೆಯ ಅಕ್ಷರವು ವಾಯ್ನಲ್ಲಿ ಕೊನೆಗೊಂಡು ನಂತರ ಯಾವುದೇ ವ್ಯಂಜನ ಬಂದರೆ ಕಾನ್ಸೋನೆಂಟ್ಸ್ ಬಂತು ಅಂತಂದ್ರೆ ವಾಯನ್ನು ತೆಗೆದು ಹಾಕಿ IS ಬಳಸಬೇಕು. ಉದಾಹರಣೆಗೆ ನೋಡ್ರಿ, ಇಲ್ಲಿ ಆ್ಯಕ್ಟಿವಿಟಿ ಒಳಗಡೆ ಟಿ ಮತ್ತು ವಾಯ್ ಅದ ನೋಡ್ರಿ. ಟೀನು ಕೂಡ ಇಲ್ಲಿ ಏನಪ್ಪ ಅಂತಂದ್ರೆ ಕಾನ್ಸೋನೆಂಟ್ಸ್ ಅಂತೇಳಿ ನೋಡ್ತೀವಿ, ವಾಯ್ನೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಹೀಗಾಗಿ ಆ್ಯಕ್ಟಿವಿಟೀಸ್ ಆಗ್ಯದ, ಐಸ್ ಅಂತ ಬಂದದ. ಬೇಬಿ ಅಂತೇಳಿ ತೆಗೆದುಕೊಂಡಾಗ ಬೇಬಿ, ಇಲ್ಲಿ ಬಿ ಅನ್ನೋದು ಕಾನ್ಸೋನೆಂಟ್ಸ್, ಹೀಗಾಗಿ ಬೇಬೀಸ್ ಬಂದದ. ಫ್ಲೈ ಅಂತಕ್ಕಂಥದ್ರಲ್ಲಿ ಫ್ಲೈಸ್ ಆಗ್ಯದ. ನೋಡ್ರಿ, ಈ ರೀತಿ ಏಕವಚನ ಪದದ ಕೊನೆಯಲ್ಲಿ ಬರ್ತಕ್ಕಂತಹ ಅಕ್ಷರವು ವಾಯ್ನಲ್ಲೇ ಕೊನೆಗೊಂಡು ನಂತರ ಯಾವುದೇ ವ್ಯಂಜನ ಬಂದರೆ ವಾಯನ್ನು ತೆಗೆದು ಹಾಕಿ IS ಸೇರಿಸ್ರಿ. ನೆಕ್ಸ್ಟ್, ದ ಫಾಲೋಯಿಂಗ್ ನೌನ್ ಎಂಡ್ಸ್ ಇನ್ F or FE ಫ್ರಮ್ ದೇರ್ ಪ್ಲೂರಲ್ ಬೈ ಚೇಂಜಿಂಗ್ F or FE ಇಂಟು ಫಿ ಆ್ಯಂಡ್ adding ES. ನೋಡ್ರಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಏಕವಚನದ ಪದದ ಕೊನೆಯ ಅಕ್ಷರವು F ಮತ್ತು FE ದಿಂದ ಕೊನೆಗೊಂಡಿದ್ರೆ, ಉದಾಹರಣೆಗೆ ಇಲ್ಲಿ ನೋಡ್ರಿ, LEAF ಲೀಪ್ ಅಂತ ಕರಿತೀವಿ. ಅಲ್ಲಿ ಮುಂದೆ ಹಚ್ಚುವಾಗ ಏನಾಗಿದೆ ಅಂತಂದ್ರೆ ಬಹುವಚನದಲ್ಲಿ ಲೀವ್ಸ್ ಆಗಿದೆ. ಕಾರಣ F ದಿಂದ ಕೊನೆಗೊಂಡದ. ಲೈಫ್ ನೋಡ್ರಿ, FE ಬಂದದ, ಹೀಗಾಗಿ ಇಲ್ಲಿಯೂ ಕೂಡ ಲೀವ್ಸ್ ಅಂತೇಳಿ ಕರಿತೀವಿ. ಆಮೇಲೆ
ಸೆಲ್ವ್ಸ್. ಈ ರೀತಿ ಯಾವ ಪದವು ಎಫ್ ಅಥವಾ ಎಫ್ ಇದಿಂದ ಕೊನೆಗೊಳ್ಳುತ್ತದೋ ಅದನ್ನು ಪ್ಲೂರಲ್ ಫಾರ್ಮ್ ಚೇಂಜ್ ಮಾಡುವುದರಲ್ಲಿ ಫಿ ಜೊತೆಗೆ ಇ ಎಸ್ ಅನ್ನು ಕೂಡ ಬಳಸಬೇಕು. ಇನ್ನು ಕೆಲವೊಂದಿಷ್ಟು ಈ ಸಿಂಗುಲರ್ ಮತ್ತು ಪ್ಲೂರಲ್ದಲ್ಲೇ ಕೆಲವೊಂದಿಷ್ಟು ನಿಯಮಗಳ ಅನ್ವಯ ಆಗುವುದಿಲ್ಲ. ಅವಕ್ಕೆ ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂತೇಳಿ ಕರಿತೀವಿ. ಕೆಲವೊಂದಿಷ್ಟು ವರ್ಡ್ಗಳಿಗೆ ಯುನೀಕ್ ವರ್ಡ್ಸ್ ಅಂತೇಳಿ ಕರಿತೀವಿ. ಅವುಗಳಿಗೆ ಪ್ಲೂರಲ್ ಫಾರ್ಮ್ ಮಾಡುವಾಗ ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳೇ ಅಪ್ಲೈ ಆಗುವುದಿಲ್ಲ. ಅಂಥವುಗಳು ಕೂಡ ನಮ್ಮಲ್ಲಿದಾವೆ. ಅವುಗಳನ್ನು ನಾವು ಗಮನದಲ್ಲಿಡಬೇಕು. ಉದಾಹರಣೆಗೆ ಚೈಲ್ಡ್ ಅಂದ್ರೆ ಮಗು, ಅದನ್ನು ಚಿಲ್ಡ್ರನ್ ಅಂದ್ರೂ ಮಕ್ಕಳು ಅಂತೇಳಿ ಕರಿತೀವಿ. ಮ್ಯಾನ್ ಅನ್ನೋದು ಮೆನ್ ಆಗ್ತದೆ. ವುಮೆನ್ ಅಂದ್ರೂ ಮಹಿಳೆ, ವುಮೆನ್ ಅಂದ್ರೂ ಮಹಿಳೆಯರು. ಮೌಸ್ ಅಂದ್ರೂ ಒಂದೇ, ಮೈಸ್ ಆಗಿ ಬದಲಾವಣೆ ಆಗ್ತದೆ. ಪೊಲೀಸ್ ಅಂದ್ರೆ ಒಂದೇ ಪದವನ್ನು ಸೂಚಿಸ್ತದೆ. ಪೊಲೀಸ್ ಅಂದ್ರೆ ಬಹಳಷ್ಟು ಜನರನ್ನು ಸೂಚಿಸ್ತದೆ. ಶಿಪ್ ಅಂದ್ರೂ ಒಂದೇ ವಸ್ತುವನ್ನು ಸೂಚಿಸ್ತದೆ, ಒಂದೇ ಸಂಖ್ಯೆನ ಸೂಚಿಸ್ತದೆ. ಬಹಳಷ್ಟು ಸಂಖ್ಯೆನ ಸೂಚಿಸುವಲಾಗಲೂ ಕೂಡ ನೋಡಿರಿ, ಕುರಿ ಅಂದ್ರೂ ಒಂದೇ, ಶಿಪ್ ಅಂದ್ರೆ ಕುರಿ ಅಂದ್ರೂ ಒಂದೇ, ಶಿಪ್ ಅಂದ್ರೂ ಕುರಿಗಳು ಅಂದ್ರೂ ಒಂದೇ. ಆರ್ಮಿ ನೋಡಿರಿ, ಸೈನಿಕರು ನಾವು ಆರ್ಮಿನೇ ಅಂತೀವಿ. ಒಬ್ಬ ಸೈನಿಕ ಅಂದ್ರೂ ಕೂಡ ಆರ್ಮಿನೇ ಅಂತೀವಿ. ಪೀಪಲ್ ಅಂದ್ರೂ ಜನರು, ಬಹಳಷ್ಟು ಜನರು ಇದ್ದಾರೆ ಅಂತಂದ್ರೆ ಜನರು. ಹೀಗೆ ನಾವಿಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಏನು ಮಾಡಬೇಕಾಗ್ತೈತಿ ಅಂತಂದ್ರೆ ನಮ್ಮದೇ ಆಗಿರ್ತಕ್ಕಂತಹ ಆಧಾರದ ಮೇಲೆ ಅವುಗಳನ್ನು ಬಳಕೆ ಮಾಡುವಾಗ ಈ ನಿಯಮಾನುಸಾರವಾಗಿ ಏಕವಚನದ ಪದಗಳಿಗೆ ಬಹುವಚನಗಳನ್ನು ಹಚ್ಚುವಾಗ ಒಂದಷ್ಟು ಎಚ್ಚರಿಕೆಯಿಂದ ಬಳಸಿ ಏನು ಮಾಡಬೇಕಾಗ್ತೈತಿ ಅಂದ್ರೆ ಅವುಗಳನ್ನು ಹಚ್ಚಬೇಕಾಗ್ತೈತಿ. ಮುಂದಿನ ಅವಧಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಜೆಂಡರ್ ಲಿಂಗಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಬೇಸಿಕ್ ವಿಷಯಗಳನ್ನು ಏನು ಮಾಡೋಣ ಅಂತಂದ್ರೆ ತಿಳಿದುಕೊಳ್ಳೋಣ.